ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಏನು ವಿಶೇಷ ಅಂದರೆ ನಾವು ಚಿತ್ರದುರ್ಗ ಹೊರಟಿದ್ವಿ. ಇಲ್ಲೇ ನಿಯರ್ ಇದ್ದರೂ ನಾವು ಜೋಗಿಮಟ್ಟಿನ ನೋಡೇ ಇಲ್ಲ. ಇವತ್ತು ಫಸ್ಟ್ ಟೈಮ್ ಹೋಗ್ತಾಯಿದ್ವಿ. ಒಂಥರ ಖುಷಿ, ಎಲ್ಲ ದುರ್ಗ ತಲುಪಿದ್ವಿ ನೋಡಿ. ಇಲ್ಲಿ ನಮ್ಮ ದುರ್ಗದಲ್ಲಿ ನಮ್ಗೆ ನೋಡೋದು ಒಂದು ತುಂಬ ಖುಷಿ. ತುಂಬ ಪ್ಲೇಸಸ್ ಇದ್ದಾವೆ. ನನಗೆ ಗೊತ್ತೇ ಇಲ್ಲ ಅಂದ್ರೂ ತಿಳ್ಕೊಂಡಿದ್ವಿ. ಬಟ್ ಆದರೆ ಹೋಗೋಕ್ಕೆ ಆಗಿಲ್ಲ, ಟೈಮು ಸಿಕ್ಕಿಲ್ವ ಅಥವಾ ನಾವೇ ಟೈಮ್ ಮಾಡ್ಕೊಂಡಿಲ್ವೋ ಗೊತ್ತಿಲ್ಲ. ಇವತ್ತು ಏನೋ ದೇವ್ರ ದಯದಿಂದ ಕಲ್ತು ಬಂದಿದೆ, ಹೋಗೋಣ ಅಂತ ಇಲ್ಲೇ 6:30 ಚಳ್ಳಕೆರೆ ಬಿಟ್ಟಿದ್ವಿ. 7 ಗಂಟೆಗೆಲ್ಲ ಆಲ್ರೆಡಿ ದುರ್ಗ ರೀಚ್ ಆಗಿದ್ವಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕಂತೆ, ಆ ಸ್ವಂತ ವೆಹಿಕಲ್. ಮತ್ತು ಅಲ್ಲಿ ಹೋಗಿ ತಲುಪಿದಾಗ ಅಲ್ಲೊಂದು ವೆಹಿಕಲ್ ಮಾಡ್ಕೊಳಕ್ಕೆ, ಅಲ್ಲಿ ವೆಹಿಕಲ್ ಏನೂ ಇರಲ್ಲ. ಇದೇ ನೋಡಿ ಜೋಗಿಮಟ್ಟಿ ಎಂಟ್ರೆನ್ಸು. ಇಲ್ಲ ನಾವು ಅಲ್ಲೇ ವೆಹಿಕಲ್ ಬಂದಿರೋದ್ರಿಂದ ಸೊ ಅಲ್ಲಿಂದ 6 ಕಿಲೋಮೀಟ್ರ್ ಅಂತೆ. ಬಂದು ರೀಚ್ ಆದ್ವಿ ನೋಡಿ ಜೋಗಿಮಟ್ಟಿ ಬಂದು ರೀಚ್ ಆದ್ವಿ. ಇದೇ ನೋಡಿ ಎಂಟ್ರೆನ್ಸು. ಇಲ್ಲಿಂದ ಹತ್ತದೇ ಇರೋದು ದೊಡ್ಡ ಸಾಹಸ. ನಾನು ಪಾಪನ ಹಿಡ್ಕೊಂಡು ಹತ್ತೋಟಿಗೆ ಸಖತ್ತು ಸುಸ್ತು, ಟಯರ್ಡ್ ಆಗಿಬಿಟ್ಟೆ. ಅಲ್ಲಿ ಆದಷ್ಟು ನೀರಿಲ್ಲ, ನೀರು ತಗೊಂಡೋಗೋ ವ್ಯವಸ್ಥೆ ಮಾಡಿ. ಜೋಗಿಮಟ್ಟಿ ಹೋಗೋಕ್ಕೆ ತುಂಬ ಖುಷಿ, ಚೆನ್ನಾಗಿದೆ. ಬಟ್ ಆದರೆ ನೀರಿಲ್ಲ, ಏನು ವ್ಯವಸ್ಥೆ ಇಲ್ಲ. ದಯವಿಟ್ಟು ಅಲ್ಲಿಗೆ ಹೋಗೋರು ನೀರು ಊಟ ತಗೊಂಡೋಗಿ. ಯಾಕಂದರೆ ಬೆಟ್ಟ ಹತ್ತಿ ಇಳಿಯೋತೊಟ್ಟಿಗೆ ಸಕ್ಕನೆ ಸುಸ್ತಾಗಿರುತ್ತೆ, ನೀರು ಬೇಕು ಅನಿಸುತ್ತೆ. ಊಟ ಅಂತೂ ಖಂಡಿತ ಬೇಕು ಅನಿಸುತ್ತೆ. ಯಾಕಂದರೆ ನೋಡೋಕ್ಕೆ ಚಿಕ್ಕದು ಅನಿಸುತ್ತೆ, ಬಟ್ ಹತ್ತಿ ಹೋಗೋದು ತುಂಬ ಆಯಾಸ ಇದೆ ಸಖತ್ತು. ಅದರಲ್ಲೂ ವಯಸ್ಸಾದ್ರಂತೂ ಖಂಡಿತ ಬರೋಕ್ಕೆ ಹೋಗ್ಬಿಟ್ರಿ, ಭಾಳ ಆಯಾಸ ಅನಿಸುತ್ತೆ. ನಾವು ಸ್ವಲ್ಪ ತಡ ಮಾಡ್ಕೊಬಿಟ್ವಿ. ಅಂದರೆ ಆಟೋ ದರದಿಂದ ಏನೋ ಸ್ವಲ್ಪ ಅದು ಸಮಸ್ಯೆ ಆಯಿತು. ಆಮೇಲೆ ಬಿಟ್ಟರು ನಮ್ಮನ್ನ. ಸ್ವಲ್ಪ ಅಲ್ಲೇ ಲೇಟ್ ಆಗಿಬಿಡ್ತಲ್ಲ, ತಡ ಆಗಿಬಿಡ್ತು. ನಾವು ಬರೋತಟ್ಟಿಗೆ ಆಲ್ರೆಡಿ ಬಿಸಿಲು ಸೂರ್ಯ ಬಂದೇ ಬಿಟ್ಟ ನಮಗೆ ಆಪೋಸಿಟು. ಬಿಸಿಲು ಅನಿಸ್ತಿತ್ತಲ್ವ. ಸೊ ತುಂಬ ಕಷ್ಟ ಇತ್ತು. ಅದರಲ್ಲಿ ಅಜ್ಜಿನ ಕರ್ಕೊಬಂದಿದ್ವಲ್ಲ, ಅಜ್ಜಿ ಪಾಪು ನೋಡು, ನನ್ನ ಮಗನ, ನಮ್ಮ ದೊಡ್ಡಮ್ಮ ಎಲ್ಲರೂ ಅಂದರೆ ಬುಸ್ಗರಿಸ್ತೀವಿ. ಅಂದರೆ ನಮಗೆ ಆಯಾಸ ಅತಿ ಹೆಚ್ಚಾಗುತ್ತೆ. ಅದು ಮೇಲೆ ಹತ್ತಬೇಕಲ್ವ ಬೆಟ್ಟನ, ಒಂದು ಸ್ವಲ್ಪ ಸುಸ್ತು ಅನಿಸುತ್ತೆ. ಮಕ್ಳು ಹಿಡ್ಕೊಂಡು ತುಂಬ ಕಷ್ಟ ಆಗ್ತದೋ ನೋಡಿ. ಹಿಂಗೆ ಅಂತೂ ಇಂತೂ ತಲುಪಿಬಿಟ್ಟಿದ್ವಿ, ಹತ್ತಿದ್ವಿ. ಏನೋ ಒಂದು ಖುಷಿ ಆಯಿತು. ಬಟ್ಟು ಸಖತ್ತು. ನಾವು ಇನ್ನೂ ಸ್ವಲ್ಪ ಬೇಗನೆ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ನನಗೆ ಅನ್ನಿಸ್ತು. ನಾವು ಹೋಗೋತಟ್ಟಿಗೆ ಸೂರ್ಯ ಆಗಲೇ ನಮ್ಗೆ ವೆಲ್ಕಮ್ ಮಾಡ್ತಾ ಇದ್ದ. ಯಾಕೆಂದರೆ ಅದನ್ನು ಬೆಳಗಿನ ಜಾವ ನೋಡೋದೇ ತುಂಬ ಚೆಂದ ಅನಿಸುತ್ತೆ ನೋಡಿ. ಇಲ್ಲಿ ರೇಖಮ್ಮ ಅಜ್ಜಿನ ಹಿಡ್ಕೊಂಡು ಹತ್ತೇ ಬಿಟ್ಟರು, ಸಾಹಸ ಮಾಡೇ ಬಿಟ್ಟರು ಅವರು. ಪಾಪ ಅಜ್ಜಿ ಏಜ್ ಆಗಿದೆ ಅಲ್ವಾ, ಸ್ವಲ್ಪ ಕಷ್ಟ ಇತ್ತು. ಪಾಪ ರೇಖಮ್ಮ ಮಗಳು ಬಿಡಲಿಲ್ಲ, ಸಾಹಸ ಮಾಡಿ ಅವ್ರ ತಾಯಿನ ತಲುಪಿಸ್ಬಿಟ್ರು. ಬೆಟ್ಟಲ್ಲಿ ನನ್ನ ಹತ್ರ ತಂದು ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾಳೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಬೆಟ್ಟ ಹತ್ಬಿಟ್ವಿ. ಏನೋ ಒಂಥರ ಖುಷಿ ಆಯಿತು. ಬೆಟ್ಟ ಹತ್ತಿ ಆದಮೇಲೆ ಅಲ್ಲಿ ಬರೋ ತಂಗಾಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ವಾವ್, ಇಷ್ಟೆಲ್ಲ ಹತ್ತಿದ್ಕೂ ಏನೋ ಪ್ರಯೋಜನ ಆಯ್ತಲ್ಲಪ್ಪ ಅನ್ನಿಸ್ತು ನಿಜ. 5 ನಿಮಿಷ ಕುತ್ಕೊಂಡಾಗ ಎಷ್ಟು ತಂಪಾದ ಗಾಳಿ, ಅದು ಬೆಟ್ಟದ ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಕುತ್ಕೋಬೇಕಪ್ಪ, ಅಲ್ಲೇ ಇರಬೇಕಂತ ಅನ್ನಿಸ್ತು ನಿಜ. ತುಂಬ ಚೆನ್ನಾಗಿತ್ತು ಫೀಲೆಲ್ಲ. ನಮಗೆ ತುಂಬ ಖುಷಿ ಆಯಿತು. ವಿಡಿಯೋ ಮಾಡ್ಕೊಂಡ್ರಿ. ಹಂಗಲ್ಲ, ಇದು ಅವ್ರ MLA ಕಳ್ಸೋಣ ಅಂತ. ರೋಡ್ ಮಾಡಿ MLA ಮುಟ್ಟೋವರೆಗೂ. ಹಾಗೆ ಹೇಳಿದಾಗೆ ಇಲ್ಲಿ ಶೌಚಾಲಯ, ನೀರು ವ್ಯವಸ್ಥೆ ಏನೂ ಇಲ್ಲ. ಹೌದು ನಿಜ, ಖಂಡಿತ ಏನೂ ಇಲ್ಲ. ಯಾರಿಗಾದ್ರೂ ಎಮರ್ಜೆನ್ಸಿ ಏನಾದರೂ ನೀರು ಬೇಕು ಅಂದರೆ ಖಂಡಿತ ಟೌನ್ ಒಳಗಡೆ ಹೋಗಬೇಕು, ನೀರು ತರಬೇಕು. ಇಲ್ಲ ಅಲ್ಲಿನೂ ನೀರಿನ ವ್ಯವಸ್ಥೆ ಖಂಡಿತ ಏನೂ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತ ನನ್ನ ಅನಿಸಿಕೆ. ನಾನು ಚಿಕ್ಕವಳೆ ಇರ್ಬೋದು, ಆದರೆ ಇಲ್ಲಿನ ರೋಡಿನ ಸ್ಥಿತಿ ಎಲ್ಲ ನೋಡಿ. ಮತ್ತು ತುಂಬ ಜನ ಬರ್ತಿದ್ದಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬರ್ತಿದ್ದಾರೆ. ಅಂದರೆ ಅವ್ರಿಗೇನಾದರೂ ವ್ಯವಸ್ಥೆ ಮಾಡಬೇಕಾ? ಇಲ್ಲಾಂದರೆ ಬಿಡೋಕ್ಕೆ ಹೋಗಬಾರ್ದಾಗಿತ್ತು. ಇಲ್ಲಾಂದರೆ ನೀರು ಬಂದೇ ನೋಡ್ಬೋದು. ಇಲ್ಲ ಬೇಡ, ವ್ಯವಸ್ಥೆ ಏನೂ ಇಲ್ಲ ಅಂದಮೇಲೆ ಬಿಡಬಾರ್ದು. ವ್ಯವಸ್ಥೆ ಇದ್ದರೆ ಮಾತ್ರ ಬಿಡಬೇಕು. ಅಲ್ಲಿ ಯಾರಾದರೂ ಒಬ್ಬರು ರೆಗ್ಯುಲರಾಗಿ ಇರಬೇಕು ನನ್ನ ಅನಿಸಿಕೆ ಪ್ರಕಾರ. ಪ್ರಾಣಿಯಿಂದ ಏನಾನ ಅಪಾಯನೇ ಆಯಿತು ಅಥವಾ ಜನದಿಂದನೇ ಏನಾದರೂ ಯಾರಿಗಾನ ಅಪಾಯ ಆಯಿತು ಅಂದರೆ ಒಬ್ಬರು ಉಸ್ತುವಾರಿ ಇರಲೇಬೇಕಾ? ಅಲ್ಲಿ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ಜೊತೆಗೆ ಇಲ್ಲಿ ನೋಡಿ ರೋಡಿನ ವ್ಯವಸ್ಥೆ ಹೇಗಿದೆ. ಈ
ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಜ ನನಗೆ ಭಾಳ ಬೇಜಾರಾಯಿತು ನೋಡಿ. ರೋಡಿನ ವ್ಯವಸ್ಥೆ ತುಂಬ ಇದೆ, ನಮಗೆ ಹೋಗಿ ಬಂದಕ್ಕೆ ತುಂಬಾ ಆಯಾಸ ಆಗಿಬಿಡ್ತು. ಮಕ್ಕಳು ಕರ್ಕೊಂಡೆಲ್ಲ ಹೋಗಿರ್ತೀವಿ, ಚಿಕ್ಕ ಮಕ್ಕಳು ಕರ್ಕೊಂಡು, ಏನೋ ಏಜ್ ಆದವರು ಬಂದಿರ್ತಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ಳಿ ಅಂತ ಕೇಳ್ತೀನಿ. ನಾನು ಚಿಕ್ಕವಳೆ, ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಸಾರಿ. ನನ್ನ ಅನಿಸಿಕೆ ಅಥವಾ ಎಲ್ಲರ ಅಭಿಪ್ರಾಯ ಪ್ರಕಾರ ನಾನು ಹೇಳ್ತಿದ್ದೀನಿ. ಅಣ್ಣವರು ಮಾತಾಡಿದ್ದಾರೆ, ಅದನ್ನು ಹಾಕ್ತೀನಿ ನೋಡಿ ಬೇಕಾದರೆ. ಅಲ್ಲಿ ನೀವು ಹೇಳೋರು ಕೇಳೋರು ಯಾರೂ ಇಲ್ಲ. ನನಗೆ ಅದೊಂದು ಭಾಳ ಬೇಜಾರು. ಪ್ರಾಣಿಯಿಂದ ಏನಾದರೂ ಅಪಾಯ ಆದ್ರೂ ಕಷ್ಟ ಇದೆ, ಯಾಕಂದರೆ ಹೇಳೋಕ್ಕಾಗಲ್ಲ. ಕಾಡು ಸುತ್ತ ಕಾಡು ಅಂದಮೇಲೆ ಪ್ರಾಣಿಯಿಂದ ಅಪಾಯ ಇದ್ದೇ ಇರುತ್ತಾ. ನೋಡಿ ಎಷ್ಟು ವೆಹಿಕಲ್ಸ್ ಹೋಗ್ತಾನೆ ಇದ್ದಾವೆ, ಯಾರು ಕೇಳೋರಿಲ್ಲ ಮಾಡೋರಿಲ್ಲ. ಏನಪ್ಪ ನಮ್ಮ ಚಿತ್ರದುರ್ಗದಲ್ಲಿ ಇಷ್ಟೊಂದು ವ್ಯವಸ್ಥೆನ ಹೀಗಿದೆಯಾ? ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ, ಬೇಜಾರಾಗುತ್ತೆ. ನಿಜ ಭಯ ಅಂತೂ ನನಗೆ ಎಲ್ಲಿ ಯಾವ ಪ್ರಾಣಿ ಬರುತ್ತೆ ಅಂತ ಭಯ ಅನ್ನಿಸ್ತಿತ್ತು ನೋಡಿ. ಬೈಕಲ್ಲಿ ಹೋಗ್ತಿರ್ತಾರೆ, ಸಡನ್ನಾಗಿ ಪ್ರಾಣಿ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಸರಿಯಾದ ಸಪೋರ್ಟಿಂಗು ಏನೂ ಇಲ್ಲ. ಬಿಡಪ್ಪ ಏನಾದರೂ ಇದೆ ಪ್ರಾಣಿ ಅಷ್ಟು ಬೇಗ ಬರಲ್ಲ ಅನ್ನೋಕ್ಕೆ ಹೇಗಿದ್ದಿದೋ ಹಾಗೇ ಬಿಟ್ಟಿದ್ದಾರೆ.